ನಾಯಿ ಮರಿ ಅದಲ್ಲ ಮಗ. ಒಂದು ದಿನ ಒಂದು ದಿನ ಸುಬ್ಬನ ಮನೆಗೊಂದಾನೆ ಬಂದಿತ್ತು. ಅಜ್ಜನು ಹೀಗೆ ಅವಳೇ ಹೇಳ್ದೆ, ನೀವು ಮುಂದೆ ಹೇಳ್ಕೊಂಡು. ತೆಂಗಿನಕಾಯಿ ಅಲ್ಲಿ ಸ್ಟಾರ್ಟಿಂಗ್ ಟ್ರಬಲ್ ಅಂತ ಹೇಳ್ತಾರೆ. ಗುಳುಮ್ಮನಂಗಿತ್ತು. ಮಾಡಿತ್ತು ಹೇಗೆ ಮಗ? ಒಂದು ದಿನ ಸರಿ ಹೇಳ್ಬೇಕು, ಅದ್ರ ಬೇಡ. ಓಕೆ ಈಗ ಮನೆಗೆ ಚಿಕ್ಕವ ಬಂದಿದ್ದಾರೆ, ಚಿಕ್ಕವನ್ ತೋರಿಸ್ತಾನೆ. ಒಂದು ದಿನ ಹಾಯ್ ಸುಬ್ಬನ ಮನೆಗೊಂದಾನೆ ಬಂದಿತ್ತು. ಇಲ್ಲಿ ಸಾಂಗ್ ಪ್ರಾಕ್ಟೀಸ್ ಆಗ್ತುಂಟು ಗೈಸ್. ತೆಂಗಿನಕಾಯಿ ಗೊಂಕ ನುಂಗಿತ್ತು. ಇನ್ನು ನೀನು ಹೇಳು. ಆಯ್ತಾನೆ, ಹಾಯ್ ಮಾಡು, ಹಾಯ್ ಮಾಡು. ಗೈಸ್ ನಮ್ಮೊಟ್ಟಿಗೆ ಇಲ್ಲಿ ತಂಗಿ ಬಂದಿದ್ದಲ್ಲ, ಹಾಯ್ ಹೇಳು. ಹಾಯ್ ಹೇಳು. ಹಾಯ್ ಫ್ರೆಂಡ್ಸ್ ಹೇಳು. ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್ ಹೇಳು. ಹೇಳು ಹಾಯ್ ಫ್ರೆಂಡ್ಸ್ ಅಂತ ಹೇಳಿ. ಹಾಯ್ ಫ್ರೆಂಡ್ಸ್ ಹಾಗೆ ಬರ್ತದೆ. ಹಾಯ್ ಫ್ರೆಂಡ್ಸ್. ಕಿಸ್ ಕೊಡುದೇಗೆ, ಕಿಸ್ ಕೊಡುದೇಗೆ, ಕಿಸ್ ಕೊಡುದೇಗೆ. ಗೈಸ್ ಈಗ ಗಾಡಿ ಇನ್ನೊಂದು ಒಬ್ಬರದ್ದು ಗಾಡಿಯಲ್ಲಿ ನಿಂತಿದೆ ಅಂತೆ, ಸ್ಟಾರ್ಟ್ ಆಗೋದಿಲ್ಲ ಹೇಗೆ ಅಂತ. ಹಾಗೆ ಸ್ಟಾರ್ಟ್ ಮಾಡಲಿಕ್ಕೆ ನಾನು ಮತ್ತೆ ಪರಿಣಾಮ ಹೊರಟದ್ದು. ಹಾಗೆ ಚಿಕ್ಕಿ ಗಾಡಿಯಲ್ಲಿ ಹೋಗ್ತಿದ್ದಾವೆ, ಎಲೆಕ್ಟ್ರಿಕ್ ಗಾಡಿ. ಇದೆಂತದ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಸೌಂಡ್ ಇಲ್ಲ ನೋಡಿ, ಹೀಗೆ ಹೋಗ್ಬೋದು. ಆದರೆ ಬ್ರೇಕಲ್ಲಿ ಹಾಕೋಮೆಲ್ಲ ಕೊಡಬೇಕು ಮಾತ್ರ. ಇದರಲ್ಲಿ ಟೋಟಲ್ ಇದಿಲ್ಲ ಲೈಟ್ ಎಂತ, ಟೋಟಲ್ ರೆಸ್ಪಾನ್ಸ್ ಹೇಳ್ತಾರಲ್ಲ, ಸ್ವಲ್ಪ ಲೇಟ್. ಇಲ್ಲಿಗೆ ಹೋಗು, ಇಲ್ಲಿ ಸ್ಟ್ರೈಟ್ ಹೋಗಿ ನೋಡಿ. ಟೋಟಲ್ ರೆಸ್ಪಾನ್ಸ್ ಸ್ವಲ್ಪ ಲೇಟ್ ಕೊಟ್ಟು ಸ್ವಲ್ಪ ರೈಟ್. ಗೈಸ್ ನಾವೀಗ ತಲುಪಿದವು. ಅದು ಗಾಡಿ ಎಂತಕ್ಕೆ ಗಾಡಿ ಸ್ಟಾರ್ಟ್ ಮಾಡೋದು? ಹಾಗೆ ಅದು ನಿಲ್ಲಿಸಿ ಅಲ್ಲೇ ನಿಲ್ಲಿಸಿ ಸುಮಾರು ದಿನ ಆಯ್ತಂತೆ, ಹಾಗೆ ಸ್ಟಾರ್ಟ್ ಮಾಡಬೇಕು ಅಂತ ನೋಡಿ. ಡ್ಯೂಕ್ 250. ओह यार यार ये कितनी औसम है यार. ಸ್ವಲ್ಪ ಟೈರ್ಗೆ ಸ್ವಲ್ಪ ಚೈನ್ ಸ್ಪ್ರೇ ಆಗ್ತಿದ್ದಾನೆ. ಸ್ಟಾರ್ಟ್ ಮಾಡೋದು ಬೇಡ, ಒಮ್ಮೆ ಮೂವ್ ಮಾಡುವ. ಗೈಸ್ 15 ದಿನದಿಂದ ಮೇಲೆ ಆಯ್ತಂತೆ ಇಟ್ಟು, ಹಾಗೆ ಒಮ್ಮೆ ಕೋಲ್ಡ್ ಸ್ಟಾರ್ಟ್ ಮಾಡುವ ಅಂತ. ಪರಿಣಾಮ ಕೊಡ್ತಾರೆ ಕೂಲೆಂಟ. ಕೊಡ್ಬೇಡ, ರೇಸ್ ಮಾಡಬೇಡ. ಗೈಸ್ ಅದಕ್ಕೆ ಈಗ ಚೈನಿಗೆ ಸ್ವಲ್ಪ ಸ್ಪ್ರೇ ಎಲ್ಲ ಹಾಕಿ ಆಯಿತು. ಅಂದರೆ ಹೊಸ ಬೈಕ್ ಅದು ಒಂದು ಅಲ್ಲೇ ನಿಂತ್ಕೊಂಡಿರ್ತದಲ್ಲ, ಸುಮ್ಮನೆ ಯಾಕೆ ನಿಲ್ಲೋದು ಅಂತೇಳಿ ಒಮ್ಮೆ ಸ್ಟಾರ್ಟ್ ಮಾಡಿ ಒಂದು ರೈಡ್ ಹೋಗಿ ಬಂದದ್ದು ಅಷ್ಟೇ. ಈಗ ಊಟಕ್ಕೆ ಹೋಗ್ಬೇಕು ಮನೆಗೆ. ಊಟದಲ್ಲಿ ಎಂತ ಮಾಡಿದ್ದಾರೆ, ಸಾರು ಮಾಡಿದ್ದಾರೆ ನೋಡಬೇಕು. ಪೋಸ್ಟ್ ಆತನ ಮನೆಗೆ ಬಂದದ್ದು ಈಗ. ಪ್ರಣಾಮ. ಪೂರ ಯಾರಿಲ್ಲ, ಹಾಗೆ ಈಗ ಚಿಕ್ಕ ಗಾಡಿಯಲ್ಲಿ ಬಂದದ್ದು. ಈ ಗಾಡಿಯಲ್ಲಿ ಹೋಗ್ಬೇಕೀಗ. ಗೈಸ್ ಎಲ್ಲ ಆಯ್ತು ಈಗ ಕೆಲಸ. ಈಗ ಊಟಕ್ಕೆ ಹೋಗ್ಬೇಕು. ಹೇಳಿದ್ದಾನೆ ಹಾಯ್ ಮಾಡು ಐಸನಿ, ಹಾಯ್ ಮಾಡು. ಹಾಯ್ ಹಾಯ್ ಫ್ರೆಂಡ್ಸ್. ಗೈಸ್ ನಾವೀಗ ಬೈಕ್ ಸ್ಟಾರ್ಟ್ ಮಾಡಿ ಬಂದೆವು. ಸೊ ಗೈಸ್ ನಾವೀಗ ಊಟಕ್ಕೆ ಹೋಗ್ತಿದ್ದಾವೆ. ಓಕೆ ಬಾಯ್. ಈಗ ಊಟಕ್ಕೆ ಹೋಗಿ ಊಟಕ್ಕೆ ಎಂತ ಮಾಡಿದರೆ ಕೇಳಬೇಕು. ಅವ್ವ ಊಟಕ್ಕೆ ಎಂತ ಸರ್? ಊಟಕ್ಕೆ ಎಂತ ಸರ್? 3 hours later.
ಗೈಸ್ ಈಗ ಗಂಟೆ 6 ಗಂಟೆ ಹಾಕ್ಕೊಂಡು ಬಂತು. ಸ್ವಲ್ಪ ಮಳೆ ಬರುವಾಗೆ ಉಂಟು. ಆದರೆ ನಾವು ಆಗಲೇ ಪ್ಲ್ಯಾನ್ ಮಾಡಿದ್ದೆವು ಬಿಸಿಲಿದ್ದರೆ ನೀರು ಹತ್ರ ಹೋಗುವ ಅಂತ. ಅಂದರೆ ಕಾಪುಕಾಯಿ ಅಂತ ಜಾಗ ಉಂಟು, ಅಲ್ಲಿ ಮೀನುಗಳೆಲ್ಲ ಉಂಟು. ಮೀನುಗಳಿಗೆ ಸ್ವಲ್ಪ ಫುಡ್ ಹಾಕಿ ಮೀನುಗಳನ್ನು ಸಹ ನೋಡಿದಾಗ ಆಗ್ತದೆ ಅಂತ. ಅಪ್ಪ ಕಾರ್ ತೆಗೆದ್ರು, ಇಲ್ಲಿ ಮಾವ ಬಂದರು. ನಾನು ಅಪ್ಪ ಮಾವ ಹೋಗೋದು, ಅಮ್ಮ ಮತ್ತು ಚಿಕ್ಕಮ್ಮ ಬರೋದಿಲ್ಲ ಅಂತ ಹೇಳಿದರು. ಬಾಬೆ ಮಲಗಿದ್ದಾರೆ. ಚಿಕ್ಕಿ ಅಕ್ಕಿ ಇದ್ರೆ ಕೊಡು. ಈಗ ಚಿಕ್ಕಿ ಅಕ್ಕಿ ತಂದು ಕೊಡ್ತಾಳೆ. ಮೀನಿಗೆ ಹಾಕಾಯ್ತು ಚಂದ ಮಾಡಿ. ಓಕೆ ಗೈಸ್, ಈಗ ಸ್ವಲ್ಪ ಅಕ್ಕಿ ತಗೊಳೋದು ಮೀನಿಗೆ ಹಾಕಲಿಕ್ಕೆ ಅಂತ. ಅಪ್ಪ ಇದ್ದಾರೆ ಇಲ್ಲಿ. ಇಲ್ಲಿಂದ 1 ಕಿಲೋಮೀಟ್ರ್ ಇರ್ಬೋದು. ಅಲ್ಲಿ ಒಂದು ಚಾವಡಿ ಉಂಟು, ಅಲ್ಲಿ ಚಾವಡಿ ಹತ್ರ ಸಹ ನೋಡಿ ಮೀನುಗಳಿಗೆ ಅಕ್ಕಿ ಹಾಕಿ ಹೋಗು. ಆಗಲೇ ಹೋಗುವಂತಿದ್ದವು, ಆದರೆ ಎಲ್ಲ ಕೆಲಸ ಅಂತೇಳಿ ಸ್ವಲ್ಪ ಲೇಟ್ ಆಯಿತು. ಈಗ ಮಳೆ ಬರಲಿಕ್ಕೆ ನೋಡಿ ಅಲ್ಲೆಲ್ಲ ಹೊಡ್ಡಿದೆ ನೋಡಿ, ಮಳೆ ಒಡ್ಡಿದೆ. ಆದರೆ ಈಗ ಪ್ರಣಾಮ ಎಲ್ಲಿದ್ದಾನೆ ಅಂತ ಗೊತ್ತಾಗ್ತದೆ. ಪ್ರಣಾಮ ಗೈಸ್, ನಾನೀಗ ಹೋಗ್ತಿದ್ದಾನೆ. ಬಾಯ್ ಅಮ್ಮ, ಬಾಯ್ ಅಮ್ಮ. ಗೈಸ್, ಈಗ ನಾವು ಪ್ಲೇಸಿಗೆ ಬಂದವು. ಅಕ್ಕಿ ಹಿಡ್ಕ ಗೈಸ್, ಪ್ಲೇಸಿಗೆ ಬಂದವು. ಇಲ್ಲಿ ನೋಡಿ ನೀರು ಹೋಗ್ತುಂಟು, ಫುಲ್ ಸೌಂಡ್ ಉಂಟು. ಮೋಸ್ಟ್ಲಿ ಸೌಂಡ್ ಕೇಳ್ತದ ಅಂತ ಅಂದ್ಕೊಂಡಿದ್ದಾನೆ. ಇದ್ರ ಆಚೆ ಅಲ್ಲಿ ಮೀನಿರೋದು, ಇದರ ಡ್ಯಾಮ್ ಕಟ್ಟಿದ್ದು ಅದೇ ನೀರು. ಮೀನಲ್ಲಾದ್ರೆ ಆಚೆ ಇರೋದು. ಇಲ್ಲೆಲ್ಲ ಮೀನು ಉಂಟು, ಆದರೆ ಕಾಣುವುದಿಲ್ಲ ನೀರಿನ ಫೋರ್ಸಿಗೆ. ಹೋಗ್ತಿದೆ ಜಾರ್ತದೆ ಗೈಸ್. ನೀರು ನೋಡಿ ಗೈಸ್, ಈ ನೀರು ನೋಡುವಾಗ ತಲೆ ತಿರುಗ್ತದೆ. ಯಾಕೆಂತೇಳಿದರೆ ನೀರಿನ ಸ್ಪೀಡ್ ಅಷ್ಟೇ ಉಂಟು ನೋಡಿ. ಇಲ್ಲಿ ನಾವು ಅವತ್ತೆಲ್ಲ ಬರ್ತಿರುವಾಗ ಇಲ್ಲಿ ಫುಲ್ ಅಡ್ಡ ಕಟ್ಟಿದ್ರು. ಈಗ ಮಳೆಗೆ ಮೋಸ್ಟ್ಲಿ ತೆಗ್ದಿಯಾರೆ ಕಾಣಬೇಕು ನೋಡಿ. ಇಲ್ಲಿ ಎಲ್ಲ ನೋಡಿ, ಇದೆಲ್ಲ ಹೋದ ತೆಗ್ದದ, ಕೆಲವು ಹೋಗಿದೆ, ಕೆಲವು ತೆಗ್ದದು. ನನಗೆ ಇಲ್ಲಿ ನೀರಿನ ಸ್ಪೀಡ್ ತುಂಬ ಉಂಟು, ಆದರೆ ಸೌಂಡ್ ಕೇಳ್ತದೆ ಇಲ್ಲ ಗೊತ್ತಿಲ್ಲ. ಆದರೆ ಮೀನುಗಳು ಕಾಣ್ತಾನೆ ಇಲ್ಲ. ಇಲ್ಲಿ ಮೀನು ಬರ್ತಿತ್ತು, ಆದರೆ ಇಲ್ಲಿ ಮೀನೀಗ ಕಾಣ್ತಾನೆ ಇಲ್ಲ. ಯಾಕೆಂದರೆ ನೀರಿನ ಸ್ಪೀಡ್ ಹಾಗೆ ಉಂಟು. ನಾವು ಅಜ್ಜಿ ಮನೆಯಲ್ಲೆಲ್ಲ ಅವತ್ತು ಬೇಸಿಗೆಗಾಲದಲ್ಲಿ ರಜೆಗೆ ಬರ್ತಿದ್ದೆವು. ಇದು ಸಮ್ಮರ್ ಸೀಸನಿಗೆ. ಆಗ ನೋಡಿ ಅಲ್ಲಿ ಒಂದು ಕಲ್ಲು ಕಾಣ್ತದಲ್ಲ, ಅಲ್ಲಿ ತುಂಬ ಕಲ್ಲುಂಟು ಈಚೆ ಸೈಡು ಸಹ. ಆದರೆ ಆ ಕಲ್ಲಲ್ಲಿ ಬಂದು ನಾವು ಆಟ ಆಡ್ತಿದ್ದೆವು. ಅಂದರೆ ಅಲ್ಲೆಲ್ಲ ನಿಂತ್ಕೊಂಡಿದ್ದೆವು. ಆಗ ನೀರು ಕಮ್ಮಿ ಇರ್ತಿತ್ತು. ಮತ್ತು ಇಲ್ಲಿ ಮೊಸಳೆ ಉಂಟು ಸೊ ಅಂತ ಹೇಳ್ತಾರೆ ನೋಡಿ. ಅಕ್ಕಿ ಹಾಕಿದೆವು. ಈಗ ನೀರು ಹೋಗ್ತಾ ಉಂಟು ನೋಡಿ. ಅಕ್ಕಿ ಹಾಕ್ಬೋದು, ಅಕ್ಕಿ ಹಾಕಿದರೆ ಅದು ನೀರು ಹೋಗ್ತದೆ. ನೀರು ಹೋಗುವ ಇದರಲ್ಲಿ ಅಕ್ಕಿ ನಿಲ್ಲುವುದಿಲ್ಲ, ಹೋಗ್ತದೆ. ಆಗ ಮೀನಿಗೆ ತಿನ್ಲಿಕ್ಕೆ ಆಗೋದಿಲ್ಲ. ಮೀನು ಮೋಸ್ಟ್ಲಿ ಇಲ್ಲಿ ಸಿರ್ಬೋದು, ಅಲ್ಲಿ ಸಿರ್ಬೋದು. ಯಾಕೆಂತ ಹೇಳಿದ್ರೆ ನೋಡಿ, ಇದೆಲ್ಲ ಇಲ್ಲಿ ಎಲ್ಲ ಓಪನ್ ಆಗಿದೆ ಗೈಸ್. ನೋಡಿ ನಾನೀಗ ಅಕ್ಕಿ ಹಾಕ್ತೇನೆ. ವೇಸ್ಟ್. ಯಾಕೆಂತ ಹೇಳಿದರೆ ನೀರಿನ ಸ್ಪೀಡ್ ಹೋಗ್ತಾ ಉಂಟಲ್ಲ, ನೀರು ನಿಲ್ಲುವುದಿಲ್ಲ, ಅಕ್ಕಿ ಹೋಗ್ತದೆ ಸೀದಾ. ಮೀನು ಸಹ ಉಂಟ ಇಲ್ಲ ಗೊತ್ತಿಲ್ಲ. ಆದರೆ ಡ್ಯಾಮ್ ಕಟ್ಟಿರುವಾಗ ಮೀನು ನಿಲ್ತಿತ್ತು. ಡ್ಯಾಮ್ ಕಟ್ಟಿರುವಾಗ ಮೀನು ನಿಲ್ತಿತ್ತು. ಆಗ ಇಲ್ಲೆಲ್ಲ ಬಂದು ಮೀನೆಲ್ಲ ಬರ್ತಿತ್ತು ಮೇಲೆಗೆ. ದೊಡ್ಡ ದೊಡ್ಡ ಮೀನು, ಇಷ್ಟು ದೊಡ್ಡ ಮೀನೆಲ್ಲ ಬರ್ತಿತ್ತು. ಬಂದು ಅಕ್ಕಿ ಹುರಿ ಅಕ್ಕಿ ಎಲ್ಲ ಹಾಕ್ತಿದ್ದವು ನಾವು. ಗೈಸ್, ಅಲ್ಲಿ ಒಂದು ಜಾಗ ಕಾಣ್ತಿರ್ತಲ್ಲ, ಅಲ್ಲಿ ಆ ಕಲ್ಲು ಉಂಟು ನೋಡಿ, ಕಾಪುಕಾಯಿ ಅಂತ ಹೇಳ್ತಾರೆ ಆ ಜಾಗಕ್ಕೆ. ಅಲ್ಲಿ ಎಂತ ಅಂತ ಹೇಳಿದರೆ ದೇವರ ಸ್ಥಳ ಅಂತೆ. ಅಂದರೆ ಅಲ್ಲಿ ಆ ಕೆಳಗೆ ಹುಗ್ಗಿದ್ರೆ ಕೆಳಗೆ ನೆಲ ಸಿಕ್ಕುವುದಿಲ್ಲ ಅಂತ ಹೇಳ್ತಾರೆ. ನೆಲದ ಕೆಳಗೆ ಹೋದರೆ ಅಂದರೆ ಎಷ್ಟು ಅಡಿಗೆ ಹೋದರೂ ನೆಲ ಸಿಕ್ಕುವುದಿಲ್ಲ ಅಂತ ಹೇಳ್ತಾರೆ. ಕಾಪುಕಾಯ, ನಾಕೂರುಕಾಯ, ಹಾಗೆ ತುಂಬ ಜಾಗ ಉಂಟು.
ಅಲ್ಲಿ ಕೆಳಗೆ ಹೋದರೆ ದೇವರ ಗುಡಿ ಉಂಟು ಅಂತ, ಅಲ್ಲಿ ತುಂಬ ಮೀನೆಲ್ಲ ಉಂಟು. ಅಲ್ಲೆಲ್ಲ ಮುಳುಗಿ ನೋಡೋರು ಯಾರಿಲ್ಲ, ಒಂದು ದೇವರ ಇದರ ಮೇಲೆ ನಂಬಿಕೆ ಮೇಲೆ ಇರುವಂಥದ್ದು. ಹೋದರೆ ಕೆಳಗೆ ಜಾಗ ಇಲ್ಲ ಅಂತ ಹೇಳ್ತಾರೆ, ನೆಲ ಸಿಕ್ಕುವುದಿಲ್ಲ ಅಂತ, ಹೋದಷ್ಟು ಗುಂಡಿ ಹೋಗ್ತಾ ಇರ್ತದೆ ಅಂತ. ಇಲ್ಲಿ ನೋಡಿ ಅಪ್ಪ ಹಾಕ್ತಾ ಇದ್ದಾರೆ ಈಗ. ಆದರೆ ವೇಸ್ಟ್, ಯಾಕೆಂತ ಹೇಳಿದರೆ ನೀರು ನಿಲ್ತಿಲ್ಲಲ್ಲ, ನೀರು ಹೋಗ್ತಾನೆ ಉಂಟು, ಅಕ್ಕಿ ಸೊಟ್ಟಿಗೆ ಹೋಗ್ತಾ ಉಂಟು. ಇದೆಲ್ಲ ಪೊಲ್ಯೂಷನ್ ನೋಡಿ, ಇದು ಚಪ್ಪಲು ಇಲ್ಲೆಲ್ಲ ಕಸ ಎಲ್ಲ ಹಾಕ್ತಾರೆ. ಆದರೆ ಈ ನೀರು ಹೋಗುವಾಗ ಒಂದು ಅಬ್ಸರ್ವ್ ಮಾಡಿ, ಈ ನೀರಿನ ಸ್ಪೀಡಿಗೆ ತಲೆ ತಿರುಗಿದಾಗ ಆಗ್ತದೆ. ದೊಡ್ಡ ದೊಡ್ಡ ಮೀನ್ಸ್ ಇರ್ತಿತ್ತು, ಆದರೆ ಈಗ ಮೀನು ನೋಡ್ಲಿಕ್ಕೆ ಆಗಲಿಲ್ಲ. ನಾನು ಇನ್ನೊಂದು ಸರಿ ಬಂದಾಗ ಎಲ್ಲಾದರೂ ಮೀನು ನೋಡ್ಲಿಕ್ಕೆ ಆಗ್ತದೆ ನೋಡುವ. ಅಂದರೆ ಈಗ ನೀರು ತುಂಬ ಉಂಟಲ್ಲ, ಈಗ ಮತ್ತೆ ಮಳೆ ಸಹ ಬರುವಾಗೆ ಆಯಿತು. ಇಲ್ಲಿ ನೋಡಿ, ಅಲ್ಲಿ ಮುಂದೆ ಚಾವಡಿ ಉಂಟು, ಅಲ್ಲಿ ಮುಂದೆ ದೇವಸ್ಥಾನ ಉಂಟು, ಶಂಕಪಾಲ ಸುಬ್ರಹ್ಮಣ್ಯ ದೇವಸ್ಥಾನ. ಈಗ ಕಾರಲ್ಲಿ ಹೋಗ್ಬೋದು, ಕಾರಲ್ಲಿ ಕೂತಿದ್ದಾರೆ. ಈಗ ದೇವಸ್ಥಾನದ ಹತ್ರ ಬಂದೆ. ಇದು ಚಾವಡಿ ದೇವಸ್ಥಾನ ಅಲ್ಲ, ಬಚ್ಚನಾಯಕ ದೈವಸ್ಥಾನ. ಇಲ್ಲಿ ವರ್ಷಕ್ಕೊಮ್ಮೆ ಏಪ್ರಿಲ್ ಟೈಮಲ್ಲಿ ಜಾತ್ರೆ ಆಗ್ತದೆ. ಇಲ್ಲೆಲ್ಲ ಅಂಗಡಿ ಬರ್ತದೆ. ಅಲ್ಲಿ ದೇವಸ್ಥಾನ ಉಂಟು, ಶಂಕಪಾಲ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ. ಇಷ್ಟೇ, ಬೇರೆ ಎಂತ ಇಲ್ಲ ನೋಡಲಿಕ್ಕೆ. ನಾನು ಮೀನು ನೋಡ್ಬೋದು ಅಂತೇಳಿ ಬಂದದ್ದು, ಹಾಗೆ ಬ್ಲಾಗಲ್ಲಿ ಸ್ವಲ್ಪ ತೋರಿಸಿದಾಗೆ ಆಗ್ತದೆ ಅಂತ. ಈಗ ಒಳಗೆ ಹೋಗಿ ನಾನು ಅಪ್ಪ ಸಹ ಬಂದರು, ಕೈ ಮುಗ್ದು ಬರ್ತದೆ. ಮಳೆಗಾಲದಲ್ಲಿ ಎಂತ ಅಂತ ಹೇಳಿದರೆ, ಇಲ್ಲಿ ಒಂದು ಟೈಮಲ್ಲಿ ಇಲ್ಲಿ ಫುಲ್ಲು ಇಲ್ಲಿವರೆಗೆ ಬಂದಿತ್ತಲ್ಲ ನೀರು. ಒಂದು ಟೈಮ್ ಫುಲ್ಲು ಇಷ್ಟು ತೊಳಗೆ, ಅಂದರೆ ನೀವು ಒಮ್ಮೆ ಲೆಕ್ಕ ಹಾಕಿ, ಇಲ್ಲೆಲ್ಲ ಎಷ್ಟು ಕೆಳಗೆ ಗುಂಡಿ ಉಂಟು ನೋಡಿ. ಇಲ್ಲಿ ಫುಲ್ ನೀರು ಬಂದಿತ್ತು ಮಳೆಗೆ. ಅವತ್ತು ಜೋಡುಪಾಲ ಅಲ್ಲ ಜರ್ದ ಟೈಮಲ್ಲಿ ಮಡಿಕೇರಿಯಲ್ಲಿ ಒಂದು ಇನ್ಸಿಡೆಂಟ್ ಆಯ್ತಲ್ಲ, ಹಾಗೆ ನೋಡಿ ಚಪ್ಪಲಿಲ್ಲ ಇಟ್ಟು ಮುಂದೆ ಹೋಗ್ತಿದ್ದೇವೆ. ಅಲ್ಲಿ ಇಡ್ಬೋದಿತ್ತು ನೋಡಿ, ಎಷ್ಟು ಕ್ಲೀನ್ ಉಂಟು ನೋಡಿ. ಫುಲ್ ನೀರು ಬಂದಿತ್ತು. ಅಂದರೆ ಪೂಜೆ ಟೈಮಿಗೆ ಸಾಗುವಾಗ ಸಹ, ಸಂಕ್ರಮಣ ಟೈಮಿಗೆ ದೀಪ ಇಡ್ತಾರೆ ಇಲ್ಲಿ, ಆಗ ಸಹ ನೀರಲ್ಲೇ ಬಂದು ಹೋಗ್ತಿದ್ದೆ. ಅಂದರೆ ಇದು ಫುಲ್ ನೋಡಿ, ಇಲ್ಲಿ ಇದರ ಫುಲ್ ಸ್ಟೆಪ್ಪಿನ ಮೇಲೆ ಹೋಗಲಿಲ್ಲ ನೀರು, ಆಲ್ಮೋಸ್ಟ್ ಸ್ಟೆಪ್ಪಿನ ಇದರ ತನಕ ನೀರು ಬಂದಿತ್ತು. ಇಷ್ಟಿಷ್ಟು ನೀರು ಬಂದಿತ್ತಂತೆ, ಇಷ್ಟಿಷ್ಟು ನೋಡಿ. ಶ್ರೀ ಉಳ್ಳಾಲ್ಕುಳು ಉಳ್ಳಾಲ್ತಿ ಬಚ್ಚನಾಯಕ ದೇವಸ್ಥಾನ. ಇಲ್ಲಿ ತುಂಬ ಗುಂಡಿ ಇರುವಂಥ ಜಾಗ ಇದು ಇಷ್ಟಾಗಲದಲ್ಲಿ. ಆಮೇಲೆ ಒಂದು 3 ಜನ ಬೆಂಗಳೂರಿನವರು ಇಲ್ಲಿ ಬಂದು ಇತ್ತೀಚೆಗೆ ಒಂದು 3-4 ವರ್ಷದ ಹಿಂದೆ 3 ಜನ ಏನೋ ತೀರ್ಕೊಂಡಿದ್ದಾರೆ. ಅಂದರೆ ಭಯಂಕರ ಗುಂಡಿ ಉಂಟು ಇಲ್ಲಿ, ನೋಡಿದಾಗಲ್ಲ ತುಂಬ ನೀರಿನ ಪ್ರೆಷರ್ ಜಾಸ್ತಿ ಉಂಟು. ನೀರು ನೋಡಲಿಕ್ಕೆ ಮಾತ್ರ ಸ್ಲೋ ಅಂತ, ಆದರೆ ಯಾವುದೇ ಸ್ವಿಮ್ಮರ್ಸ್ ಅಷ್ಟೇ, ಅಂದರೆ ಮಾಮೂಲಾಗಿ ಸ್ವಿಮ್ ಮಾಡ್ತಾರಲ್ಲ, ಎಂಥ ಯೂಸ್ ಜಾಕೆಟ್ ಅಂತ ಇಲ್ಲದೆ ಅಂಥವ್ರು ಸಹ ಮುಳುಗಿದರೆ ಅಲ್ಲಿ ಎಲ್ಲ ಹೋಗಿ ನಿಲ್ಲುವಂಥ ಸಾಧ್ಯತೆ ಇದೆ. ಅಂದರೆ ನೀರು ಸ್ಪೀಡ್ ಗೊತ್ತಾಗೋದಿಲ್ಲ. ಹಾಗೆ ದೊಡ್ಡವ್ರು ಹೇಳ್ತಾರಲ್ಲ, ನೀರಿನಲ್ಲಿ ಆಟ ಆಡಬಾರ್ದು ಅಂತ. ಕಳೆದ ಒಂದು 2-3-5 ವರ್ಷಕ್ಕೆ ಹಿಂದೆ ಇಬ್ಬರು ಬ್ಯಾಂಗ್ಳೂರಿನವರು ಬಂದು ಸ್ವಿಮ್ಮಿಂಗ್, ಜಾಗ ಗೊತ್ತಿಲ್ಲದ ಜಾಗಕ್ಕೆ ಬಂದು ಸ್ವಿಮ್ಮಿಂಗ್ ಮಾಡಿ ಇಲ್ಲೇ ಮುಳುಗಿ ಸತ್ತೋಗಿದ್ರಲ್ಲ, ಅವರನ್ನು ಸಹ ಇಲ್ಲಿಯ ಸ್ಥಳೀಯ ಅಂದರೆ ಇಲ್ಲಿಯ ಜಾಗದವರೇ ಬಂದು ಅವರನ್ನು ತೆಗೆದದು. ಅಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಇರುವವರು, ಕೆರೆ ಹೊಳೆ ಸೈಡ್ ಇರೋರು ಎಲ್ಲರಿಗೆ ಸ್ವಿಮ್ಮಿಂಗ್ ಬರ್ತಿರ್ತದೆ. ಯಾಕೆಂದರೆ ಸಣ್ಣದ್ರಿಂದಲೇ ಅವರು ಸ್ವಿಮ್ಮಿಂಗ್ ಎಲ್ಲ ಮಾಡಿ ಅಭ್ಯಾಸ ಇರ್ತದೆ ಅವರಿಗೆ. ಹಾಗೆ ಇದೊಂದು ಒನ್ ಲಾಸ್ಟ್ ಟೈಮ್ ನೋಡುವ ಅಂತ. ನಾವೀಗ ತಲುಪಿದೆವು. ಅಪ್ಪ ಇಲ್ಲಿ ಬಂದು ಈಗ ಸ್ನಾನ ಎಲ್ಲ ಮಾಡಿ ರೆಡಿ ಆಯಿತು. ಆದರೆ ಈಗ ಮಾವನ ಬರ್ಡೇ ಅಲ್ಲ, ಹಾಗೆ ಕೇಕ್ ಕಟ್ ಮಾಡು ಅಂತೇಳಿ ಕೇಕ್ ಎಲ್ಲ ರೆಡಿ ಮಾಡಿದ್ದಾರೆ. ಇಲ್ಲೆಲ್ಲ ಕೇಕ್ ಎಲ್ಲ ಇಟ್ಟಿದ್ದಾರೆ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತೇಳಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬರೀ ನೋಡಿಕೊಂಡು ವಿಡಿಯೋ ನೋಡ್ಕೊಂಡು ಹೋಗಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಸಹ ಮಾಡಿ, ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ, ಸ್ವಲ್ಪ ಮೋಟಿವೇಶನ್ ಆದಾಗೆ ಆಗ್ತದೆ.
ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.